ಆ್ಯಕ್ಚುಲಿ ಅಲ್ಲ, ಈ ಸಿನಿಮಾ ಮಾಡೋಕ್ಕೆ ಕಾರಣ ಮೇನ್ ಯಾರೂ ಅಲ್ಲ, ಅಣ್ಣನೇ. ಅವರಿಂದನೇ ಈ ಸಿನಿಮಾ ಆಗಿದ್ದು. ಆ್ಯಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗೆಲ್ಲ ಓಡಾಡ್ತಾ ಇದ್ದೆ, ಅದಿನ್ನೂ ಆಗಿರಲಿಲ್ಲ. ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಬಾಯ್ ಸಿನಿಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ, ಅಣ್ಣ ಫೋನ್ ಮಾಡಿ ಸುರೇಶ್ ಬರ್ತಾನೆ ಮಾತಾಡು ಅಂತ ಹೇಳಿ ಸಿನಿಮಾ ಕೊಡಿಸಿದ್ರು. ಆ್ಯಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನಿಮಾ ಕೊಡಲಿಲ್ಲ, ಬಂದು ನನಗೆಲ್ಲ ಕತೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್. ಅವ್ರು ಇಲ್ಲದೆ ಈ ಸಿನಿಮಾ ಆಗ್ತಾ ಇರಲಿಲ್ಲ, ಈ ಸಿನಿಮಾ ಕಂಪ್ಲೀಟು ಆಗ್ತಾ ಇರಲಿಲ್ಲ. ಆ್ಯಂಡ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅವರು ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು ನನಗೆ. ಆ್ಯಂಡ್ ರಾಕ್ಲೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ಪ್ರೈಸ್ ಗಿಫ್ಟು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಬೇರೆ ವಿಷಯಕ್ಕೆ ಬಾ ಅಂತ ಕರೆದಿದ್ರು, ಅದು ಈ ರೀತಿ ಸರ್ಪ್ರೈಸ್ ಆಯಿತು. ಆ್ಯಂಡ್ ಅಣ್ಣ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಯಾಕಂದರೆ ಅವರಿಂದನೇ ಇವತ್ತು ನಾನು ಇಲ್ಲಿ ಕೂತಿರೋದು, ಇಷ್ಟೊಂದು ಸ್ಟ್ರಾಂಗಾಗಿ ಕೂತಿರೋದು ಅವರಿಂದನೇ. ಆ್ಯಂಡ್ ಥ್ಯಾಂಕ್ ಯು ನಾನೆಲ್ಲ ಒಂದೇ ಹೇಳ್ಬಿಡ್ತೀನಿ. ಸದ್ಯಕ್ಕೆ ಸುಮಾರು ಜನ ಅಲ್ಲ, ಜೋರಾಗಿ ಹೇಳ್ತೀನಿ, ಪರವಾಗಿಲ್ಲ. ಇಲ್ಲೇ ಬರ್ತೀನಿ. ಅಲ್ಲಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು. ಅವನೀಗ ಅದೇ ಹೇಳ್ತಿದ್ದ, ಏನಂದರೆ ನಮಗೆ ಥ್ಯಾಂಕ್ಸ್, ಅವ್ರಿಗೆ ಥ್ಯಾಂಕ್ಸ್ ಅಂತ. ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ, ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ. ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು, ಅವ್ರ ಮಗ ಇವರು. ಅವ್ನು ಹೇಳ್ತಾರೆ ಸುಮ್ಮನೆ ತುಂಬ ಚಿಕ್ಕ ಮಾತು, ಅವ್ನು ತುಂಬ ದೊಡ್ಡದು. ಲೆಕ್ಕ ತಗೋಬೇಕು ಸುಮಾರು ಇದೆ. ಸೂರಜ್ ಅವರ ಸಿನಿಮಾದಲ್ಲಿ ಯು ಲುಕ್ ವೆರಿ ಪ್ರಾಮಿಸಿಂಗ್. ಹೌದು, ತುಂಬ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ರಿ. ಹೌದು. ಸೊ ನಿಮ್ಮನ್ನ ನೀವು ರಿಲೀಸ್ ಟೈಮಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಏನಿಸ್ತು? ಅಲ್ಲ, ಈ ಲುಕ್ಕನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಲುಕ್ ವೈಸ್ ಎಲ್ಲ ತರುಣ್ ಸರ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಫಸ್ಟ್ ಲುಕ್ ಟೆಸ್ಟು ಕೂಡ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಖುಷಿ ಅನಿಸ್ತು. ಗುಡ್. 2 ಥರ ಶೇಡ್ ಇದೆ. ಒಂದು ಫುಲ್ಲು ಶೇವ್ ಬ್ರಾಹ್ಮಣದ ಲುಕ್ಕು, ಇನ್ನು ಸೆಕೆಂಡು ನೋಡಿದ್ರ ನೀವೇ. ಸೊ ಚೆನ್ನಾಗಿದೆ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಕಾಲು ಇದು ಮಾಡ್ಕೊಂಡು ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡಿಕೊಟ್ಟ. ಅದು ಡೆಡಿಕೇಶನ್ ಅಂತ. ಯಾರೂ ಮಾಡೋಲ್ಲ, ಎಲ್ಲ ಕುಗ್ಗೋಗ್ತಾರೆ ಯೂಶಲ್, ಏನು ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು, ಇಲ್ಲ ನಾನು ಬಂದು ಮಾಡ್ತೀನಿ, ನನಗೆ ಸ್ವಲ್ಪ ನೀನೇನು ತಲೆ ಕೆಡಿಸ್ಕೊಬೇಡ. ಆ್ಯಕ್ಚುಲಿ ಒಂದೇನ ತರುಣ್ ಆಗಲಿ ಅಣ್ಣ ಆಗಲಿ ಅವ್ರು ತುಂಬ ಸಪೋರ್ಟ್ ಕೊಟ್ಟರು. ಇಲ್ಲ ಅವನೇ ಮಾಡಬೇಕು. ಯಾಕಂದ್ರೆ ನಾನು ಹಾಸ್ಪಿಟ್ಲಿಂದಾಗ ಹೇಳ್ಬೋದು, ಅಪ್ಪ ಇನ್ನೂ ಕ್ಲೈಮ್ಯಾಕ್ಸ್ ಇದೆ, ಬೇಗ ರೆಡಿ ಆಗ್ಬಿಟ್ಟು ಬಾ ಅಂತೇಳಿ. ನಮ್ಗೆ ಗೊತ್ತಿರಲಿಲ್ಲ ಸರ್, ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು ಇದು. ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬ್ಬಿಂಗ್ ಪೋಸ್ಟ್. ಎಷ್ಟು ದಿನ ಇತ್ತು ಕ್ಲೈಮ್ಯಾಕ್ಸ್? ಒನ್ ಡೇ. ಅವ್ರದ್ದು ಒಂದು ನಾವು VFX ಸಪೋರ್ಟ್ ತಗೊಂಡ್ವಿ. ಬಟ್ ಸ್ಟಿಲ್ ಅಂದ್ರೆ ಅವ್ರಿಗೆ ನಿಂತ್ಕೊಳ್ಳೋಕೆ ಆಗಲ್ಲ. ಬಟ್ ಅಂದ್ರೂ ಕೂಡ ಒಂದು ಲೆಕ್ಕಲ್ಲೇ ಅವ್ನು ಮೇಕಪ್ ಗಿಕ್ಕು ಎಲ್ಲ ಹಾಕ್ಸಿ, ಎಲ್ಲ ಕ್ಲೋಸ್ ಶಾರ್ಟ್ಸ್ ವಿತ್ ಡೈಲಾಗು ಮಾಡ್ಯುಲೇಷನ್ ಎಲ್ಲಾನು ಮಾಡಿ, ಡಬ್ಬಿಂಗ್ ಕೂಡ ಅಲ್ಲಿ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೀಗೆ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಿಕೊಟ್ಟು ಕಾರಲ್ಲಿ ಟ್ರಾವೆಲ್ ಮಾಡೋಂಗೂ ಇರಲಿಲ್ಲ. ಅಂದ್ರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಅವಾಗ ಇನ್ನೂ ತುಂಬ ಸೆನ್ಸಿಟಿವ್ ಇತ್ತು. ಡೈರೆಕ್ಟರ್ ಟಚ್. ಬಟ್ ಇನ್ನೊಂದು ನನಗೆ ಗೊತ್ತಿರೋಂಗೆ ಇನ್ನೊಂದು 3 months ಮತ್ತೆ ಅವ್ನ ಕಲರ್ ನಿಂತ್ಕೊಂಡ್ ಬರ್ತಾನೆ. ಇದೊಂದು ಮಾತ್ರ ಗ್ಯಾರಂಟಿ ಐತಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.